ಹೋಟೆಲ್ನಲ್ಲಿ ಈಗ ಚಾರ್ಕೋಲ್ ಒಲೆಯಲ್ಲೂ ಕೂಡ ಅಡುಗೆಯನ್ನ ತಯಾರು ಮಾಡ್ತಾ ಇದ್ದಾರೆ. ಇದ್ದಿಲು ಒಲೆಯನ್ನ ಬಳಸಿ ಅಡುಗೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಮಾಲೀಕರು. ಬೆಂಗಳೂರಿನ ಗಾಂಧಿನಗರದ ಸ್ಯಾಂಕ್ಟಮ್ ಹೋಟೆಲ್, ಇದು 3 ಸ್ಟಾರ್ ಹೋಟೆಲ್. ಈ ಹೋಟೆಲ್ನಲ್ಲಿ ಸದ್ಯ ಚಾರ್ಕೋಲ್ ಅಂದ್ರೆ ಇದ್ದಿಲು ಒಲೆಯನ್ನ ಬಳಸಿ ಅಡುಗೆಯನ್ನ ಮಾಡಲಾಗ್ತಾ ಇದೆ. ಚಾರ್ಕೋಲ್ ಒಲೆಯನ್ನ ತರಿಸಿ ಮಾಲೀಕರು ಅಡುಗೆಯನ್ನ ಮಾಡಿಸ್ತಾ ಇದ್ದಾರೆ. 6ಕ್ಕೂ ಹೆಚ್ಚು ಚಾರ್ಕೋಲ್ ಒಲೆಯನ್ನ ಬುಕ್ ಮಾಡಿದ್ದಾರೆ ಮಾಲೀಕರು. ಹೋಟೆಲ್ ಮೆನುನಲ್ಲಿ 50% ಐಟಂಗಳನ್ನು ಕಡಿತ ಮಾಡಿ ಅಡುಗೆಯನ್ನ ಮಾಡಲಾಗ್ತಾ ಇದೆ ಸದ್ಯ ಸ್ಯಾಂಕ್ಟಮ್ 3 ಸ್ಟಾರ್ ಹೋಟೆಲ್ನಲ್ಲಿ. ಗಮನಿಸ್ತಾ ಇದ್ದೀರಾ, ಇದ್ದಿಲನ್ನ ಬಳಸಿ ಮಾಡುವಂತಹ ಒಲೆ ಅದು. ಆ ಒಲೆಯನ್ನ ತರಿಸ್ಕೊಂಡು ಈಗ ಸ್ಯಾಂಕ್ಟಮ್ ಅನ್ನುವ 3 ಸ್ಟಾರ್ ಹೋಟೆಲ್ನ ಮಾಲೀಕರು ಇವರು. ಗಾಂಧಿನಗರದಲ್ಲಿರುವಂತಹ ಸ್ಯಾಂಕ್ಟಮ್ ಹೋಟೆಲ್ ಇದು. ಈ ಹೋಟೆಲ್ನ ಮಾಲೀಕರು ತಮ್ಮ ಹೋಟೆಲ್ನ ಟೆರೆಸ್ನ ಮೇಲೆಯೇ ಕಲ್ಲಿದ್ದಲು ಒಲೆಯನ್ನು ಬಳಸಿ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕಲ್ಲಿದ್ದಲನ್ನು ಬಳಸಿ ಅಡುಗೆ ಮಾಡ್ತಾ ಇರೋದ್ರಿಂದ ಎಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಂತಹ ಅವರ ಮೆನು ಏನಿತ್ತು ಆ ಮೆನುವಿನ ಎಲ್ಲ ಐಟಮ್ಗಳನ್ನು ಮಾಡೋದಕ್ಕೆ ಕಷ್ಟ ಆಗೋದ್ರಿಂದಾಗಿ ಸದ್ಯ 50% ಮೆನುವನ್ನು ಕೂಡ ಕಡಿತ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಭರತ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಭರತ್, ಸ್ಯಾಂಕ್ಟಮ್ ಹೋಟೆಲ್ನಲ್ಲಿ ಕಲ್ಲಿದ್ದಲನ್ನ ಬಳಸ್ತಾ ಇದ್ದಾರೆ. ಸಾಕಷ್ಟು ಹೋಟೆಲ್ಗಳಲ್ಲಿ ಈಗಾಗಲೇ ಸೌದೆ ಒಲೆಗಳನ್ನು ಬಳಸ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು ಯಾವ್ಯಾವ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ತಾ ಇದ್ದಾರೆ ಅಂತ ಹೋಟೆಲ್ ಮಾಲೀಕರು? ಹಾಗೆ ಕಲ್ಲಿದ್ದಲು ಸಪ್ಲೈ ಕರೆಕ್ಟಾಗಿ ಆಗ್ತಾ ಇದೆಯಂತ ಅವ್ರಿಗೆ? ಪ್ರತಿನಿಧಿನ ಸಂಪರ್ಕಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಸದ್ಯಕ್ಕೆ ಹೋಟೆಲ್ನಲ್ಲಿ ಇರುವಂತಹ ಗ್ರಾಹಕರಿಗೆ ಊಟವನ್ನು ಕೊಡಲೇಬೇಕು, ಅನಿವಾರ್ಯ. ಹಾಗೆ ಸಾಕಷ್ಟು ದಿನಗಳ ಕಾಲ ಹೋಟೆಲ್ಗಳನ್ನು ಮುಚ್ಚಿದ್ರೆ ಅದು ಬಿಸ್ನೆಸ್ಗೂ ಕೂಡ ಹೊಡೆತ. ಹೀಗಾಗಿ ಸಾಕಷ್ಟು ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಸ್ಟವ್ಗಳನ್ನು ತರಿಸೋದಿರ್ಬೋದು, ಸೌದೆ ಒಲೆಗಳನ್ನು ತರಿಸಿ ಅದರಲ್ಲಿ ಅಡುಗೆ ಮಾಡ್ತಾ ಇರೋದಿರಬಹುದು, ಎಲ್ಲವನ್ನ ಗಮನಿಸ್ತಾ ಇದ್ವಿ. ಅದಕ್ಕೆ ಈಗ ಹೊಸ ಸೇರ್ಪಡೆ ಈ ಇದ್ದಿಲಿನ ಒಲೆ. ಚಾರ್ಕೋಲ್ನ ಒಲೆಗಳನ್ನು ತರಿಸ್ಬಿಟ್ಟು ಅದರಲ್ಲಿ ಅಡುಗೆಯನ್ನು ಮಾಡ್ತಾ ಇರುವ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ನೀವು ಈಗಾಗಲೇ. ಇದು ಸಣ್ಣ ಪುಟ್ಟ ಹೋಟೆಲ್ ಅಲ್ಲ, 3 ಸ್ಟಾರ್ ಹೋಟೆಲ್, ಸ್ಯಾಂಕ್ಟಮ್ ಹೋಟೆಲ್ ಅಂತೇಳಿ ಗಾಂಧಿನಗರದಲ್ಲಿರುವಂತಹ 3 ಸ್ಟಾರ್ ಹೋಟೆಲ್. ಇಲ್ಲಿ ಸಣ್ಣ ಹೋಟೆಲು ದೊಡ್ಡ ಹೋಟೆಲ್ಲು ಅಂತೇಳಿ ಇಲ್ದಿರೆ ಎಲ್ಲರಿಗೂ ಕೂಡ ಸಿಲಿಂಡರ್ನ ಬಿಸಿ ಏಕಪ್ರಕಾರವಾಗಿ ತಟ್ತಾ ಇರುವಂಥದ್ದು. ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಎಲ್ರಿಗೂ ಈಗ ಬಿಸಿ ತಟ್ತಾ ಇದೆ ಅದರದ್ದು, ಸಿಲಿಂಡರ್ದು. ಹಾಗಾಗಿ ಪರ್ಯಾಯ ಮಾರ್ಗಗಳಿಗೆ ಹೋಗ್ತಾ ಇದ್ದಾರೆ. ಕೆಲವು ಕಡೆ ಬ್ಲ್ಯಾಕಲ್ಲಿ ದಂಧೆ ನಡೀತಾ ಇದೆ, ಬ್ಲ್ಯಾಕಲ್ಲಿ ಸಿಲಿಂಡರ್ಗಳನ್ನು ಮಾರ್ತಾ ಇದ್ದಾರೆ. ಅಲ್ಲೂ ಕೂಡ ಅಧಿಕಾರಿಗಳು ಇವರಿಗೆ ಬ್ಲ್ಯಾಕಲ್ಲಿ ಎಲ್ಲಿ ಸಿಗ್ತಾ ಇದೆ ಅಂತೇಳಿ ಹುಡುಕಿ ಅದನ್ನು ರೇಡ್ ಮಾಡಿ ಬ್ಲ್ಯಾಕ್ ಮಾರಾಟ ಯಾರು ಮಾಡ್ತಾ ಇದ್ರು ಸಿಲಿಂಡರ್ಗಳನ್ನು ಅದ್ರ ಮೇಲೂ ಕೂಡ ರೇಡ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಕೂಡ ಇದೆ. ಹೀಗಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಅನಿವಾರ್ಯತೆಯನ್ನು ಅರಿತು ತಮ್ಮ ಬಿಸ್ನೆಸ್ಗೂ ಹೊಡೆತ ಆಗದಂತೆ ಏನು ಪರ್ಯಾಯಗಳನ್ನು ಹುಡುಕಿಕೊಳ್ಬಹುದೋ, ಅವರಿಗೆ ಏನು ಸಾಧ್ಯವೋ ಅದನ್ನು ಈಗ ಹೋಟೆಲ್ ಮಾಲೀಕರು ಮಾಡ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ನ ಅಭಾವದಿಂದಾಗಿ ಸದ್ಯ ಸ್ಯಾಂಕ್ಟಮ್ 3 ಸ್ಟಾರ್ ಹೋಟೆಲ್ನವರು ಇದ್ದಿಲಿನ ಮೊರೆ ಹೋಗಿದ್ದಾರೆ. ಬೇರೆ ಬೇರೆ ಹೋಟೆಲ್ಗಳವರು ಕಟ್ಟಿಗೆಯ ಮೊರೆ ಹೋಗಿದ್ದಾರೆ, ಸೌದೆ ಒಲೆಗಳಿಗೆ ಮೊರೆ ಹೋಗಿದ್ದಾರೆ. ಇಲ್ಲಿ ಇದ್ದಿಲಿನ ಜೊತೆ ಸೌದೆ ಒಲೆ ಕೂಡ ಕಾಣಿಸ್ತಾ ಇದೆ ದೃಶ್ಯಗಳಲ್ಲಿ. ಇದರಲ್ಲಿ ಅಡುಗೆ ಮಾಡಿ ತಮ್ಮ ಗ್ರಾಹಕರಿಗೆ ಬಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.